A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಬಹಳ ವಿಶೇಷವಾಗಿ ನೀವು ಗಮನಿಸಬೇಕಾದೇನಪ್ಪ ಅಂತ ಹೇಳಿದ್ರೆ ಆರೋಗ್ಯವೇ ಭಾಗ್ಯ ಅಲ್ವಾ. ನಮ್ಮ ಆರೋಗ್ಯ ಯಾರ ಕೈಲಿ? ಡಾಕ್ಟರ್ ಕೈಲಿದೆಯಾ? ನಮ್ಮ ಆರೋಗ್ಯ ನಮ್ಮ ಕೈಲಿ. ನಮ್ಮ ಆರೋಗ್ಯ ಆದರೆ ನಾವು ಮಾಡ್ತಾ ಇಲ್ಲ ಅಲ್ವಾ. ತಿಂದ ಮೇಲೆ ನಾವು ಬಾಯಿನ ಮುಕ್ಕಳಿಸ್ತಾ ಇಲ್ಲ. ಎಷ್ಟು ಜನ ಯಾವುದೇ ಆಹಾರ ಸೇವನೆ ಮಾಡಿದ ತಕ್ಷಣ ನೀರಿಂದ 2-3 ಸಲ ಬಾಯಿನ ಮುಕ್ಕಳಿಸ್ತಾ ಇದ್ರೆ ಕೈಯಲ್ಲಿ ಮತ್ತೆ ನೋಡಿ ಇಷ್ಟೊಂದು ಸಂಖ್ಯೆಯಲ್ಲಿ ಬರೀ 7-8 ಜನ. ಅದಕ್ಕೆ ಡಾಕ್ಟರ್ ಕೆಲಸ ಜಾಸ್ತಿ ಆಗಿದೆ. ಡಾಕ್ಟರ್ ಕೆಲಸ ಮಾಡಬಾರ್ದು ಅಂದ್ರೆ ನೀವೇನ್ ಮಾಡಬೇಕು? ಇವತ್ತಿನ ಬಾಯಿನ ಚೆನ್ನಾಗಿ ಮುಕ್ಕಳಿಸ್ಬೇಕು ಅಲ್ವಾ. ದಿನಕ್ಕೆ ಎಷ್ಟು ಬಾರಿ? ದಿನಕ್ಕೆ 2 ಅಥವಾ 3 ಬಾರಿ ಊಟವನ್ನು ಮಾಡ್ತೀರಿ, 3-4 ಸಲ ತಿಂಡಿಯನ್ನು ತಿಂತೀರಿ. ಅಂತ ಸಂದರ್ಭದಲ್ಲಿ ಬಾಯಿನ ಚೆನ್ನಾಗಿ ನೀರು ಹಾಕಿ ಬಾಯಿನ ಮುಗಿಸ್ಬೇಕು. ಚೆನ್ನಾಗಿ ಬಾಯಿನ ಮುಗಿಸಂತ ಸಂದರ್ಭದಲ್ಲಿ ಇರ್ತಕ್ಕಂತಹ ಅಲ್ವಾ ತಿಂದಂತಹ ಆಹಾರದಲ್ಲಿರ್ತಕ್ಕಂಥ ಎಲ್ಲವೂ ಒಳಗಡೆ ಹೋಗುತ್ತೆ. ಅದು ಅಲ್ಲೂ ಶುದ್ಧವಾಗಿರ್ತದೆ ಇರ್ತಕ್ಕಂಥದ್ದು. ಇವೆಲ್ಲ ಇಷ್ಟು ಸೌಂದರ್ಯವಾಗಿ ಕೆಲವೆಲ್ಲ ಏನು ಮುಖ್ಯ? ದಂತ. ಅದು ಹೆಣ್ಣು ಮಕ್ಕಳಿಗೆ ದಂತ ಚೆನ್ನಾಗಿದ್ದಷ್ಟೇ ಬಹಳ ಇವತ್ತು ದಿವಸ ಇವತ್ತು ಅನೇಕ ಸಿನಿಮಾ ರಂಗದಾಗ್ಬೋದು, ಮಾಡಲಿಂಗಲಾಗ್ಬೋದು, ಅವರೆಲ್ಲ ಸ್ಮೈಲ್ ಮಾಡಿ ದುಡ್ಡು ಅವ್ರಿಗೆ ಬೇಡಿಕೆ ಜಾಸ್ತಿ. ನೋಡಿ ಮೇಡಮ್ ಎಷ್ಟು ಚೆನ್ನಾಗಿ ಸ್ಮೈಲ್ ಮಾಡ್ತಾರೆ. ಯಾರಿಗೆಲ್ಲ ಚೆನ್ನಾಗಿಲ್ಲ ಬಟ್ಟೆಲ್ಲೋ ಬಾಯಿ ಮುಚ್ಕೊಂಡು ಮಾತಾಡ್ತಾ ಇರ್ತಾರೆ. ಅಲ್ಲಿ ಚೆನ್ನಾಗಿದ್ರೆ ಅವ್ರು ನನಗಂತ ಸಂತೋಷ ಮಾತಾಡ್ತಾರೆ. ಹಾಗಾಗಿ ದಂತ ಅಂತಕ್ಕಂಥದ್ದು ಬಹಳ ಮುಖ್ಯವಾದ ಅಂಗ. ಅದು ದಂತ ಮನುಷ್ಯನ ಎಲ್ಲ ಒಂದು ಅಂಗಾಂಗಕ್ಕೆ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಅಲ್ವಾ. ಚೆನ್ನಾಗಿ ನಾವು ಜಿಗಿಬೇಕಾದ್ರೆ, ಆಹಾರ ಜೀರ್ಣ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಅಲ್ಲಿಂದ ಚೆನ್ನಾಗಿ ಉಜ್ಬೇಕು. ಚೆನ್ನಾಗಿ ಮೊದಲು ಉಜ್ಬೇಕು, ಆಮೇಲೆ ಬಾಯಿ ಮುಕ್ಕಳಿಸ್ಬೇಕು, ಚೆನ್ನಾಗಿ ಎಲ್ಲನ ಇಟ್ಕೋಬೇಕು. ಅದಕ್ಕೆ ಬಹಳ ವಿಶೇಷವಾಗಿ ಸಾಕಷ್ಟು ಸಾವಿರಾರು ಶಾಲೆಗಳಲ್ಲಿ ಮಂಡ್ಯ ಜಿಲ್ಲೆಯಾದ್ಯಂತ ಕರುಣಾನಂದ ಅವರು ಹಾಗೂ ನಿಸರ್ಗ ಕರುಣಾನಂದ ಅವರು ಬಹಳ ವಿಶೇಷವಾಗಿ ಸರ್ಕಾರಿ ಶಾಲೆಗಳಲ್ಲಿ ಹೋಗಿ ಉಚಿತವಾಗಿ ಮಕ್ಕಳಿಗೆ ವಕ್ರದಂತ ಆಗಿರ್ಬೋದು, ಹುಡುಗಲಾಗಿರ್ಬೋದು, ಕೊಳಕಲ್ಲಾಗಿರ್ಬೋದು, ಇನ್ನಿತರ ಯಾವ ರೀತಿಯ ಅಲ್ಲಿಗಳು ಬರ್ತದೆ ಅದಕ್ಕೆ ಚಿಕ್ಕ ವಯಸ್ಸಲ್ಲಿ ಯಾವ ರೀತಿಯ ಚಿಕಿತ್ಸೆಯನ್ನು ಕೊಡೋದ್ರ ಮುಖಾಂತರ ನಿಮ್ಮ ಉತ್ತಮವಾದ ಆರೋಗ್ಯವನ್ನು ಇವತ್ತು ದಿವಸ ಉಚಿತದಂತ ಚಿಕಿತ್ಸಾ ತಪಾಸಣಾ ಶಿಬಿರ ಅಲ್ವಾ. ಯಾವ ಶಿಬಿರ? ಉಚಿತ ದಂತ ಚಿಕಿತ್ಸಾ ಶಿಬಿರ ಅಲ್ವಾ. ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥ ಕಸ್ತೂರಿ ಸಿರಿಗಣ ವೇದಿಕೆಯ ಕೋಟೆ ಮಹದೇವರವರೇ, ಹಾಗೆ ಬಹಳ ವಿಶೇಷವಾಗಿ ಈ ಒಂದು ಭಾಗದ ಹಿರಿಯ ವೈದ್ಯರು ಬಹಳ ದಂತ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಹೆಸರನ್ನು ಮಾಡಿ ಸರ್ಕಾರದಲ್ಲೂ ಸಹ ಸರ್ಕಾರಿ ಆಸ್ಪತ್ರೆ ಮತ್ತು ಅವರ ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ 2 ಟೈಮ್ ಅಂದ್ರೆ ಊಟಕ್ಕೆ ಮುಂಚೆ ಅಂದ್ರೆ ಬೆಳಗ್ಗೆ ಪ್ರಾರಂಭದಲ್ಲಿ ಮತ್ತೆ ರಾತ್ರಿ ಊಟ ಆದ್ಮೇಲೆ ಅಲ್ಲಿಗೆ ವ್ಯಾಯಾಮ. ಅವರಿಗೆ ಸರ್ಕಾರದ ವತಿಯಿಂದ ನಿಮಗೆ ಇಡೀ ಕರ್ನಾಟಕ ಜಿಲ್ಲೆಯಲ್ಲಿ ಎಲ್ಲಾದರೂ ಆಗ್ಬೋದು ನೀವು ಉಚಿತವಾಗಿ ದಂತ ಜೋಡಣಾ ಸೆಟ್ಗಳನ್ನ ಕೊಡೋದನ್ನ ಒಂದು ಸರ್ಕಾರದ ವತಿಯಿಂದ ಉಚಿತವಾಗಿ ಮಾಡಲಾಗುತ್ತದೆ. ಇದನ್ನು ನೀವು ನಿಮ್ಮ ಮನೆಯಲ್ಲಿ ಹೋಗಿ ಹಿರಿಯರಿಗೆ ತಿಳಿಸಿ, ಓದೋರು ತಿಳಿಸಿ, ಈ ದಂತಭಾಗ್ಯ ಯೋಜನೆ ಇನ್ನೂ ಫಲಪ್ರದವಾಗಬೇಕು ಅಂತ ಕೇಳ್ಕೊಳ್ತೀವಿ. ಅದರ ಜೊತೆಗೆ ಮಂಡ್ಯ ಜಿಲ್ಲೆಯಲ್ಲಿ ಮೊದಲಾಗಿ ಗ್ರಾಮಗಳಲ್ಲಿ ಮೂರನೆಯ ಕಾರ್ಯಕ್ರಮ ಮಾಡಿದ್ವಿ. ಇದೇನು ಅಂತಂದರೆ ಲಯನ್ಸ್ ಕ್ಲಬ್ ವತಿಯಿಂದ ಒಂದು
ಕಾರನ್ನು ಸರ್ಕಾರಕ್ಕೆ ನೀಡಿ ಆ ಕಾರಿನಲ್ಲಿ 2 ದಂತ ಕುರ್ಚಿಗಳನ್ನು ಹಾಕಿಸಿ ಆ ದಂತ ಕುರ್ಚಿ ಇರುವಂಥ ಆಮ್ನಿ ವೆಹಿಕಲ್ಲು ಪ್ರತಿ ತಾಲೂಕಿಗೆ ಪ್ರತಿ ದಿವಸ ಹೋಗಿ ಒಂದೊಂದು ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲಿ ಕೆಲಸ ಮಾಡ್ತಾರೆ. ಅಲ್ಲಿನ ಸ್ಥಳೀಯ ದಂತವೈದ್ಯರನ್ನು ಉಪಯೋಗಿಸಿಕೊಂಡು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿದೆ. ಇದರಿಂದ ಸುಮಾರು ಹಳ್ಳಿಗಳಿನ ಜನರಿಗೆ ಇದು ಅನುಕೂಲ ಆಗ್ತದೆ. ಸಾಮಾನ್ಯವಾಗಿ ಮಕ್ಕಳು ಹುಟ್ಟಿದ ತಕ್ಷಣ ಹಲ್ಲಿಗಳೇ ಇರಲ್ಲ. ಅವರಿಗೆ 6 ತಿಂಗಳಿಂದ ಹಿಡಿದು 2.5 ವರ್ಷದವರೆಗೆ ಪ್ರಥಮ ಹಲ್ಲುಗಳು ಅಂದರೆ SDS ಹಾಲು ಹಲ್ಲುಗಳು ಬರ್ತವೆ. ಅವು 2.5 ವರ್ಷದಿಂದ 6 ವರ್ಷದವರೆಗೆ ಇಷ್ಟೇಕ ಅಲ್ಲ. ನಂತರ 6 ವರ್ಷದಿಂದ 12 ವರ್ಷದಲ್ಲಿ ಯಾವ 20 ಹಾಲು ಹಲ್ಲುಗಳಿತ್ತು ಅವೆಲ್ಲ ಹೋಗಿ ಹೊಸ 24 ಹಲ್ಲುಗಳು ಬರ್ತವೆ. ಆ ಎಕ್ಸ್ಚೇಂಜ್ ಪ್ರೋಗ್ರಾಮ್ ನಡುವೆ ಯಾವ ಹಲ್ಲುಗಳು ಚೆನ್ನಾಗಿರದೆ ಯಾವ ಹಲ್ಲುಗಳು ಸರಿಯಾಗಿ ಬಂದಿಲ್ಲ ಕರೆಕ್ಟಾಗಿ ನೋಡಿದ್ರೆ ದೇಹದ ಆರೋಗ್ಯ ಚೆನ್ನಾಗಿದೆ. ದೇಹದಲ್ಲಿ ನಿಮಗೆ ಬಾಯಿ ಒಂದು ಸಣ್ಣ ಕೈಗಾರಿಕೆ ಇದೆ. ನೀವೇನೇ ತಿಂದರೂ ಇಲ್ಲಿ ಸಣ್ಣ ಕೈಗಾರಿಕೆ ಚೆನ್ನಾಗಿ ಕೆಲಸ ಮಾಡಿದ್ರೆ ದೊಡ್ಡ ಕೈಗಾರಿಕೆಗೆ ಅನುಕೂಲ ಆಗುತ್ತೆ. ದೇಹದ ಆರೋಗ್ಯ ಚೆನ್ನಾಗಿರ್ಬೇಕು ಅಂದರೆ ನಿಮ್ಮ ಬಾಯಿಗೆ ಆರೋಗ್ಯ ಚೆನ್ನಾಗಿರುತ್ತೆ. ಹೆಲ್ತಿ ಮೌತಿನೇ ಹೆಲ್ತಿ ಬಾಡಿ. ಯಾವುದೇ ಮಗುವನ್ನು ನೋಡಿದ್ರೆ